ಕೆಲಸಕ್ಕೆ ನಿಮ್ಮ ಬೆಂಬಲ, ನಿಮ್ಮ ಸಹಕಾರ ಇರಬಾರದು. ಅದಕ್ಕೆ ನಾವು ಯಾವುದೇ ರೀತಿ ಯಾವುದೇ ಬಲಾಢ್ಯರು ಎಷ್ಟೇ ಇನ್ಫ್ಲೂಯೆನ್ಸ್ ಮಾಡೋದು ಯಾವುದೇ ಮಾಡಿದ್ರು ಅದಕ್ಕೆ ನಾವು ಕಿವಿಗೊಡಲ್ಲ. ಅದು ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಬೇಕಾಗುತ್ತೆ. ಬಟ್ ಅದಕ್ಕೋಸ್ಕರ ಇವೆಲ್ಲ ತಲೆಯಲ್ಲಿ ಮತ್ತು ಸುಮಾರು ಹಿಂದೆ ರೀತಿಯಲ್ಲಿ ಸ್ವಲ್ಪ ಎಲ್ಲ ಕಡೆಯೂ ಈಗ ಒತ್ತಡಗಳ ಮಧ್ಯದಲ್ಲಿ ಕೂಡ ಕೆಲವು ಅಸಹಕಾರಗಳು ಮಧ್ಯದಲ್ಲಿ ಕೂಡ ಉತ್ತಮ ಕೆಲವರೆಲ್ಲ ತುಂಬ ಒಳ್ಳೆಯ ಕೆಲಸ ಮಾಡಿ ಈಗ ನಮ್ಮ ತಾಲೂಕಿಗೆ ಎಸ್ಪೆಷಲಿ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಉತ್ತಮ ಅಂಕಗಳು ಗಳಿಸಿ ಅವ್ರಿಗೆ ಒಂದು ಒಳ್ಳೆಯ ದಾರಿಗೆ ನೀವೆಲ್ಲ ಕಾರಣಗೊಳ್ತೀರಿ. ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮುಂದೆ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಕೆಲವು ಸರಿ ತುಂಬ ಸಣ್ಣ ಸಣ್ಣ ವಿಷಯಕ್ಕೆ ಬಂದು ನಮಗೂ ಹೇಳ್ತಿರ್ತಾರೆ, ಸೊಪ್ಪು ಕಡಿಮೆ ಆಗ್ತಾರೆ, ತರಕಾರಿ ತಗೊಂಬರ್ತಾರೆ, ಎಲ್ಲೋ ಹೇಳೋದ್ರಂತಿರ್ಬೋದು. ತೀರಾ ಚಿಕ್ಕ ಚಿಕ್ಕ ವಿಷಯ ಆಗಿರ್ಬೋದು, ಆದರೆ ಅವ್ರಿಗೇನೋ ನೋವಾಗ್ತಿರ್ತಾರೆ, ನಮ್ಮ ಮಕ್ಕಳಿಗೇನೋ ಇವರು ಅನ್ಯಾಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಣ್ಣ ಸಣ್ಣದನ್ನ ಗಮನಕ್ಕೆ ತರಬೇಕು. ಅಟ್ಲೀಸ್ಟ್ ಮಿನಿಮಮ್ ಹಂತದಲ್ಲೇ ಒಳ್ಳೆ ರೀತಿ ಉಪಯೋಗ ಆಗೋಕ್ಕೆ ಕೆಲಸ ಮಾಡ್ತಿರುತ್ತೆ. ನಾನು ಗೌರ್ಮೆಂಟ್ ಹಾಸ್ಟೆಲಲ್ಲೇ ಓದಿರೋದು, ಗೌರ್ಮೆಂಟ್ ಹಾಸ್ಟೆಲಲ್ಲೇ ಊಟ ಮಾಡಿರೋದು, ಗೌರ್ಮೆಂಟ್ ಹಾಸ್ಟೆಲ್ದು ಊಟ ಆಯಿತಾ. ಸೊ ನಮಗೂ ಎಲ್ಲ ಅನುಭವ ಆಗಿದೆ. ಬಟ್ ನಾವು ಊಟದ ಬಗ್ಗೆ ತಲೆ ಕೆಡಿಸ್ಕೊಳ್ತಿದ್ದಿಲ್ಲ, ಶಿಕ್ಷಣದ ಬಗ್ಗೆ ಜಾಸ್ತಿ ಗಮನ ಕೊಡ್ತಿದ್ವಿ. ಪಾಪ ಬಟ್ ನನಗೆ ಈ ಮಕ್ಕಳಿಗೆ ಕಂಪೇರ್ ಮಾಡಬಾರ್ದು. ಯಾಕಂದರೆ ಪಾಪ ಇವರು ಮನೆ ಪರಿಸ್ಥಿತಿಯನ್ನು ತೊಂದರೆ ಇರೋದಕ್ಕೋಸ್ಕರ ಹಾಸ್ಟೆಲ್ಗೆ ಕಳಿಸ್ತಾರೆ. ಅವರು ಜೀವನ ನಿರ್ವಹಣೆ ಮಾಡೋಕ್ಕಾಗಲ್ಲ. ನೋಡಿ ಎಷ್ಟೊಂದು ಜನ ಯಾಕೆ ಇಷ್ಟು ಮೊರಾರ್ಜಿ ಶಾಲೆನ ರೆಸಿಡೆನ್ಷಿಯಲ್ ಸ್ಕೂಲ್ ಇಷ್ಟಪಡ್ತಾರೆ ಅಂತಂದರೆ, ನಾವು ಒಂದು 6ನೇ ಕ್ಲಾಸ್ ಸೇರಿಸ್ಬಿಟ್ರೆ PUC ಆಗಿರ್ತದೆ. ನಾವು ಮನೇಲಿ ಫ್ರೀ ಆಗ್ತೀವಿ, ನಾವು ಅಟ್ಲೀಸ್ಟು ಆರ್ಥಿಕವಾಗಿ ಕಡಿಮೆ ಆಗ್ತದೆ, ದುಡಿಯೋಕ್ಕೆಲ್ಲಾದರೂ ದುಡಿ ಹೋಗ್ಬೋದು, ನಮ್ಮ ಜೀವನ ಸಾಗಿಸ್ಬೋದು ಅನ್ನೋದು ಇರುತ್ತೆ. ನೋಡಿ ನಿನ್ನೆ ಹೇಳ್ತಾ ಇದ್ರು ನಿರ್ಮಲಾ ಸೀತಾರಾಮನ್ ಮೇಡಮ್ ಎಲ್ಲ ಹೇಳ್ತಾ ಇದ್ರು, ಅಲ್ಲಿ ಅವರು ಇವರು ಹೇಳ್ತಾ ಇದ್ರು, ಈಗ ಮಲೆನಾಡಲ್ಲಿ 80% ಕಾಡು 20% ಭೂಮಿ ಇದೆ. ಇಲ್ಲಿ 20% ಒಂದು 10% ಕಾಡು 90% ಭೂಮಿ ಇದೆ. ಸೊ ಭೂಮಿ ಇಟ್ಕೊಂಡು ನಾವು ಮಾಡೋದು ಕೆಲಸ ಮಾಡೋದು ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು 20% ಭೂಮಿ ಇರೋ ಕಡೆ ನಾವು ಬೆಳೆ ಹೋಗ್ತೀವಿ. ಅರ್ಥ ಆಯ್ತಾ? ನೋಡಿ ಎಷ್ಟು ಅರ್ಥಗರ್ಭಿತ ಇದು. ನಾವು ಒಂಥರ ತುಂಬ ಸೀರಿಯಸ್ ಆಗಿ ಇದನ್ನು ನಾವು ತಿಳ್ಕೊಂಡು ವರ್ಕ್ ಮಾಡಬೇಕು. ಇದನ್ನು ಒಳ್ಳೆ ರೀತಿ ಇಲ್ಲೇ ಸ್ವಲ್ಪ ಒಳ್ಳೆ ರೀತಿ ನೀರು ಕೊಟ್ಟು ಕರೆಂಟ್ ಕೊಟ್ಟರೆ ನಾವು ಅಟ್ಲೀಸ್ಟ್ ಇಲ್ಲೇ ಜನಗಳಿಗೆ ಕೆಲಸ ಕೊಡ್ಬೋದಂತ. ಆಯಿತಾ? ಈಗೇನಾಗಿದೆ, ತುಂಬ ಸ್ಕಿಲ್ಲು ಆಯಿತಾ ಕೌಶಲ್ಯತೆ ಇಲ್ಲ ನಮ್ಮ ತಾಲೂಕುಗಳಲ್ಲಿ ಜನಕ್ಕೆ. ಕೃಷಿ ಒಂದು ಬಿಟ್ಟರೆ ಬೇರೆ ಯಾವುದೂ ಗೊತ್ತಿಲ್ಲ. ನೀನು ಮೇಡಮ್ ಜೊತೆ ಒಂದು SSG ಗ್ರೂಪ್ಸ್ ಎಲ್ಲ ಚರ್ಚೆ ಮಾಡಬೇಕಂದ್ರೆ ಗಾರ್ಮೆಂಟ್ಸ್ ಮಾಡಿ, ನಮಗೆ ಟೈಲರಿಂಗಿಗೆ ಎಲ್ಲ ಮಿಷಿನ್ ಕೊಟ್ಟಿದ್ರೆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಮಾಡಿದ್ರೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಫಸ್ಟು ನೀರಿನ ವ್ಯವಸ್ಥೆ ಮತ್ತು ಕರೆಂಟಿನ ವ್ಯವಸ್ಥೆ ಎಲ್ಲ ರೀತಿ ಸೌಲಭ್ಯಗಳು ಅದಕ್ಕೆಲ್ಲದಕ್ಕಿಂತ ಮುಂಚೆ ನಾವು ಮೈಂಡನ್ನ ಟ್ರೈನ್ ಮಾಡಬೇಕು. 8 ಗಂಟೆ 10 ಗಂಟೆ ಕರೆಕ್ಟಾಗಿ ಕೆಲಸ ಮಾಡೋದು ಹೆಂಗೆ ಅಂತೇಳಿ. ಅರ್ಥ ಆಯ್ತಾ? ಎಷ್ಟೊಂದು ಸರಿ ನಾನು ಎಷ್ಟು ಇರುತ್ತೆ, ನಿಮ್ಮ ಹತ್ರನೂ ಯಾರಾದರೂ ಅಡುಗೆಗೆ ಸೇರಿಸ್ತೀವಿ, ಸೆಕ್ಯೂರಿಟಿಗೆ ಸೇರಿಸ್ತೀವಿ ಆಯಿತಾ. ಆ ಒಂದು ವಾರ ಬಂದ ಸರ್ ಆಮೇಲೆ ಬರಲೇ ಇಲ್ಲ. ಒಂದು ತಿಂಗಳಾದ್ಮೇಲೆ ಮತ್ತೆ ನಮ್ಮ ಹತ್ರ ಬರ್ತಾರೆ, ಏನೋ ಕೆಲಸ ಇತ್ತು ಎಲ್ಲ ಹೋಗ್ಬಿಟ್ಟಿದ್ವಿ, ಮತ್ತೆ ಇನ್ನೊಂದ್ಸರಿ ಹೇಳ್ರಿ ಅಲ್ಲಿ ಹೋಗಿ ಸೇರಿಸ್ಬಿಟ್ಟೆ ವಾಪಸ್ ಹೋಗ್ತೀವಿ ಅಂತ. ಒಂದ್ಸರಿ ಕೆಲಸ ಸಿಗೋದು ಎಷ್ಟು ಕಷ್ಟ. ಕೆಲಸ ಸಿಕ್ಕ ಮೇಲೆ ಅಸಡ್ಡೆ ತೋರಿಸೋದು ಎಲ್ಲ ಏನೇನೋ ಎಲ್ಲ ಮಾಡೋದು, ಮತ್ತೆ ಬಂದು ಒತ್ತಡ ಮಾಡೋದು. ಅಂದರೆ ಅದು ಜವಾಬ್ದಾರಿ ಕಡಿಮೆ ಇದೆ, ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತೇವೆ. ಅದಕ್ಕೋಸ್ಕರ ಗ್ರೌಂಡ್ ಲೆವೆಲಲ್ಲಿ ಇವ್ರಿಗೆ ಈ ಕೆಲಸದ ಬಗ್ಗೆ ತುಂಬ ನಾವು ಅವ್ರಿಗೆ ಮನವರಿಕೆ ಮಾಡಬೇಕು. ಮತ್ತು ಒಂದು ಸ್ಕಿಲ್ ಇಂಪ್ರೂವ್ಮೆಂಟ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗಿದೆ. ಸೊ ಅದೆಲ್ಲದಕ್ಕೆ ನಾವು ವರ್ಕ್ ಮಾಡಬೇಕಾಗಿದೆ. ಒಂದೊಂದು ಒಂದು ಇಲಾಖೆಗಳನ್ನ ಸರಿ ಮಾಡ್ಕೊಬರ್ಬೇಕು. ನೋಡಿ ನಿನ್ನೆ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ, ತುಂಬ ಒಳ್ಳೆ ಕಾನ್ಸೆಪ್ಟ್. ಈಗ ನಾವು 300 ಎಕರೆ ಪ್ಲಾನ್ ಮಾಡಿದ್ದು, ಈಗಾಗಲೇ ನಮಗೆ ಸುಮಾರು 500 ಎಕರೆಗಿಂತ ಜಾಸ್ತಿ ಜನರು ವಾಲಂಟ್ರಿಗೆ ಈಗ ನಾವು ಆಗಲೇ ಗುಟ್ ಮಾಡಿದ್ವು. 500 ಎಕರೆಗಿಂತ ಜಾಸ್ತಿ ಪ್ರೈವೇಟ್ ಲ್ಯಾಂಡು, ಸರ್ಕಾರಿ ಜಾಗ ಬಿಡಿ. ನಿನ್ನೆ ಪೂಜೆ ನಾವು ಮಾಡಿದ್ದು ಚಾಲನೆ ಕೊಟ್ಟು ಸರ್ಕಾರಿ ಜಾಗ, ಆದರೆ ಸುಮಾರು 500 ಎಕರೆ ನಮಗೆ ಈಗ ಪ್ರೈವೇಟ್ ಲ್ಯಾಂಡು ಜಮೀನುಗಳೆಲ್ಲ ಕೊಡ್ತೀವಿ ಅಂತೇಳಿ ವಾಲಂಟಿಯರ್ ರೈತರು ಮುಂದೆ ಬಂದಿದ್ದಾರೆ. ದಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ಈಗ ಅವರು ಫೆನ್ಸಿಂಗ್ ಹಾಕ್ಕೊಡ್ತಾರೆ, ಮತ್ತು ಡ್ರಿಪ್ ಮಾಡಿಕೊಡ್ತಾರೆ. 5 ವರ್ಷ ಮೇಂಟೆನೆನ್ಸ್ ನಿರ್ವಹಣೆ ಕೂಡ ಅವ್ರಿಗೆ ಆದಮೇಲೆ ಬಟ್ಟು ಎಲ್ಲ ಫಲ ಅದರದ್ದು ಮತ್ತು ಮಾರ್ಕೆಟಿಂಗ್ ಕೂಡ ಅವರು ಮುಂದೆ ಸಹಾಯ ಮಾಡ್ತಾರೆ. ಸೊ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಸೊ ಇಂಥ ಈಗ ನಾವು ಆಲ್ಮೋಸ್ಟ್ ಒಂದು 1000-2000 ಎಕರೆ ಮಾಡಿದ್ರೆ ಕಾಡು ಹೆಚ್ಚುತ್ತೆ, ಮತ್ತು ಜನಗಳಿಗೆ ಹಣ್ಣು ಇದರಿಂದ ಮಾರ್ಕೆಟಿಂಗ್ಗೆ ಅವ್ರ ಆರ್ಥಿಕ ಜೀವನ ಕೂಡ ಚೆನ್ನಾಗಾಗುತ್ತೆ. ಸೊ ಇದನ್ನು ಒಳ್ಳೆ ರೀತಿ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕನ್ನೋದು. ಮತ್ತು ಈಗ ಗುಡಕೋಟೆ ಹುಣಸೆ ಸಂಸ್ಕರಣಾ ಘಟಕ ಅದು ಸರ್ವೈವ್ ಆಗಬೇಕಂತಂದರೆ ನಾವು ಹುಣಸೆ ಬೆಳೆ ಜಾಸ್ತಿ ಮಾಡಲೇಬೇಕು. ಸೊ ಅದಕ್ಕೆ ಮಾರ್ಕೆಟಿಂಗ್ ಸಿಗಬೇಕು, ಅದಕ್ಕೆ ಇದಾಗಬೇಕಂದ್ರೆ ಅದು ಒಂದು ಕಾನ್ಸೆಪ್ಟಲ್ಲಿ ಅವರು ಈಗ ಇದು ಚಾಲನೆ ಮಾಡಿದ್ದು. ಬಟ್ ಅದು ಈಗ 1,000 ಎಕರೆ, ಈಗ 500 ಎಕರೆವರೆಗೂ ನಮ್ಗೆ ಇದಾಗಿದೆ. ಅವರು 2 ವರ್ಷದಲ್ಲಿ 300 ಎಕರೆ ಹೇಳಿದ್ದಾರೆ. 500 ಎಕರೆವರೆಗೂ 1,000 ಎಕರೆ ಆದರೆ
ಒಂದು ಚಿತ್ರಣನೇ ಬಂದಾಗ. ಸೊ ಇಂಥ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ಸು ಎಲ್ಲ ರೀತಿಯಲ್ಲಿ ನಾವು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡ್ಬಂದರೆ ಜನಗಳ ಜೀವನ ಸಣ್ಣ ರೀತಿಯಲ್ಲಿ ಸುಧಾರಣೆ ಮಾಡ್ಕೊಂಡು ಹೋಗ್ಬೇಕಾಗಿದೆ. ಯಾಕೆಂದರೆ ಯಾವ ಇಂಡೆಕ್ಸ್ ತಗೊಂಡ್ರೂ ಪಾವರ್ಟಿಲಿ ನಮ್ಮದು ಟಾಪಿಕ್ ಅದು ಫುಡ್ಡಿಗೆ. ಸೊ ಇದು ಅಟ್ಲೀಸ್ಟ್ ನೀವೆಲ್ಲ ಇವತ್ತು ಬಂದು ಒಂದು ಕೆಲಸ ಇಟ್ಕೊಂಡು ಒಂದು ಮೀಟಿಂಗಿಗೆ ಬಂದು ಕೂತ್ಕೊಂಡಿರಂದ್ರೆ ನಿಜವಾಗ್ಲೂ 90% ನಮ್ಮ ತಾಲೂಕಿನ ಜನಕ್ಕಿಂತ ನೀವು ಬೆಟ್ರಿದ್ದೀರಂತ. ಅದಕ್ಕೋಸ್ಕರ ಆ ಮಕ್ಕಳ ಬಗ್ಗೆ ಅವ್ರ ಪೇರೆಂಟ್ಸ್ ಬಗ್ಗೆ ಅಸಡ್ಡೆ ತೋರಿಸ್ದಂಗೆ ಸ್ವಲ್ಪ ಜವಾಬ್ದಾರಿಯಿಂದ ಆ ಮಕ್ಕಳಿಗೆ ಉತ್ತಮ ಶಿಕ್ಷಣ, ಉತ್ತಮ ಆಹಾರ ಕೊಡೋದಕ್ಕೆ ನೀವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕಂತ ನಾನು ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.